ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡ್ದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ. ನಮ್ಮ ಬೇಕಂತ ಸರಿ ಅದನಲ್ರಿ, ಆ ಕಡೆ ಹೋಗಂತ ಹೇಳಿದ್ರೆ ಹೋಗಲ್ರಿ ಅದು ಬಂದು ಮಕ್ಕಳ ಬಿಡಾಯ್ತಮ್ಮ ಅದು. ಹೌದು ನೋಡ್ರಿ, ಏನು ಬೆದರಿಸಿದ್ರೆ ಹೋಗಲ್ಲ, ಇದು ಮಾಡಿದ್ರೆ ಹೋಗಂಗಿಲ್ಲ. ಅಲ್ಲೇ ಅದೇ ಮತ್ತೆ ನಾನು ನೋಡ್ತೈತ್ರಿ. ಓಯ್ ಮಿನ್ನು ಏನ್ರಿ ಅದು ಅದೇ ಆಪ ಕೊಟ್ಟಿದ್ರಲ್ಮ ಅದನ್ನ ತೊಗೊಳ್ರಮ್ಮ. ಓದ್ ನೋಡ್ರಿ ಮಾಡೋದು. ನಾವಿಲ್ಲಿ ಸೀರೆ ಬಿಚ್ಚಿ ಓಪನ್ ಮಾಡಿ ತೋರಿಸ್ರಿ ಅಂತಂದು ಹೇಳಾಕತ್ತಿದ್ರಿ. ಎಲ್ಲ ಓಪನ್ ಮಾಡಿ ಅವ್ರವ್ರ ವಾಟ್ಸಪ್ಪಿಗೆ ಕಳ್ಸಾತಿದ್ದೀವಿ ನೋಡ್ರಿಪ್ಪ. ಸಾರಿ ರೀ, ಅದೆಲ್ಲ ಹಾಕೊಂಡು ಕೂತ್ಕೊಂಡಿವ್ರಿಗೆ ಇಲ್ಲಿ ಅಷ್ಟನ್ನು. ಇವು ಎರಡು ಬೇಕಂತ ಹೇಳ್ಯಾರಿ, ಒಬ್ಬರೇ ಎರಡು ಬೇಕಂತ ಹೇಳ್ಯಾರಿ. ಮತ್ತು ಇದು ಧಾರವಾಡದವ್ರು ಬೇಕಂತ ಹೇಳಕತ್ತಾರ. ನೋಡನ್ರಿ ಯಾರು ತೊಗೊತಾರೋ ಯಾರೆಲ್ಲೋ ಗೊತ್ತಿಲ್ಲ ರೀ. ಹಾಂ ಏನೈತೆ ಅನ್ರಿ ಗೊತ್ತಿಲ್ಲ. ಇದು ಕಲರ್ ಮಸ್ತ್ ಐತೆ ನೋಡ್ರಿ. ಕಲರ್ ಎಷ್ಟು ಆಯ್ತು ಮರಿ ಕಲರ್ ಅದೇನ್ರಿ. ಸಾಫ್ಟ್ ಅದ್ರಿ ಸೀರೆ, ಯಾವ ಒಬ್ನಿಲ್ಲ ಅಂತ ಇಲ್ರಿ. ಈಗ ನೋಡ್ರಿಪ್ಪ ಸೀರೆ ಇದೆಲ್ಲ ಮುಗಿಸ್ಬಿಟ್ಟಂದ್ರೆ ನಮ್ಮ ತಮ್ಮ ಫೋನ್ ಹಚ್ಚಿದ. ಅವ್ನ ಜೋಡಿ ಮಾತಾಡ್ಕೊಂತ ಅನ್ನಕ್ಕನೇ ಇಡಲಿಲ್ಲ ನಾನು. ಅರಿಶಿ ಇದು ಮಾಡ್ಕೊಂಡು ಹೇಳ್ರಿ ಪಲಾವ್ ಮಾಡಿ ಇಟ್ಟು ಗಾಳಕ್ಕೆ ಅದು ಉಣ್ಬೇಕಲ್ರಿ. ನಮ್ಮ ಬಾಬರು ಉಣಂಗಿಲ್ಲ, ನಮ್ಮ ಅಮ್ಮನ ಉಣಂಗಿಲ್ಲ ಪಲಾವ್ ರೀ. ಮತ್ತು ಅವ್ರು ಮಟನ್ ಸೇರು ಐತಿ, ಹಾಗಾಗಿ ಸ್ವಲ್ಪ ರೊಟ್ಟಿನೋ ಅನ್ನನೋ ಮಾಡಿದ್ರೆ ಅಂತಂದು ಇದು ಮಾಡಿದ್ರಿ. ಮತ್ತು ಅದು ಇದು ಖತಾರಿಂದ ಹೇಳಿದ್ನಲ್ರಿ ನಾನು. ಖತಾರ್ ಒಳಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಂಪ್ನಿ ತೆಗ್ದಾರಂತಂದು ಎಷ್ಟು ಜನ ಹೋಗ್ಯಾರಿ ನನ್ನ ಕಡೆಯಿಂದ. ಖುಷಿ ಆಯ್ತು ನನಗೆ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಬಿಜಾಪುರ್ಲಿಂತ ಆಗಿರ್ಬೋದು, ಮಂಗ್ಳೂರ್ಲಿಂತ. ಮೊನ್ನೆ ನಾವು ಇದಕ್ಕೆ ಹೋಗಿವ್ರಿ, ಇದಕ್ಕೆ ಮಾರ್ಕೆಟ್ ಹೋಗಿವಿ. ಒಂದು ತಾಸು ಮಾತಾಡಿದ್ರಿ ಅವರು ಮೇಡಮ್ ಅವರು. ಖುಷಿ ಆಯ್ತು ರೀ ಅವ್ರ ಮನೆಯವ್ರಿಗೆ ಕಳ್ಸೋದಂತ್ರಿ ಅವ್ರನ್ನ ಅಂತೇಳಿದ್ರೆ. ನೋಡ್ರಿಪ್ಪ ನಾನು ವಿಡಿಯೋ ಹಾಕಿದ್ದೀನಿ ಅಂತ ಹೇಳಿದ್ರೆ ಅವರು ಒಳ್ಳೆಯವ್ರು ಅದಾರ ಅಂತಂದು ಹೇಳಿ ನಾನು ವಿಡಿಯೋ ಹಾಕೀನಿ ಅಂಥೇಳಿ ಅಂದು ಎಲ್ಲ ಹೇಳೋದ್ರೊಳಗೆ ಅಂತಂದ್ರೆ ಅವರು ತಗೊಂಡು ಮಾಡ್ತಾರೋ ಅಂದ್ರೆ ವೀಜಾ ಆಗಿದೆ ಎಲ್ಲ ಆಯ್ತು ರೀ ಅವ್ರದ್ದು. ಎಷ್ಟು ಒಂದು ವಾರ ಟೈಮ್ ತೊಗೊಂಡಿರ್ತಾರಂತ್ರಿ. ಒಂದು ವಾರ 15 ದಿನ ಟೈಮ್ ತೊಗೊಂಡಿರ್ತಾರಂತ್ರಿ ವೀಜಾ ಅದೆಲ್ಲ ಇದು ಮಾಡಾಕ್ರಿ. ಅದು ಒಂದು 2-3 ದಿನದಾಗ ಅಂದ್ರೆ ಆಗಾಕೈತಂತ್ರಿ. ಚಲೋ ಆಯ್ತು. ನಮ್ಮ ಸಬ್ಸ್ಕ್ರೈಬರ್ದ ಬಗ್ಗೆನೂ ಅವರು ಅಷ್ಟು ಕೇರ್ ತೊಗೊಂಡು ಎಲ್ಲ ಇದು ಮಾಡಿ ಈಗ ಅವರು ಕೇಳಾಕತ್ತಾರಪ್ಪ ಅಂತಂದಾಗ ಅವರು ಒಂದು ನಿಯತ್ತಿಂತನೇ ಅಷ್ಟು ಕೆಲಸನ ಮಾಡಾಕತ್ತಾರಲ್ರಿ. ಒಳ್ಳೆಯ ರೀತಿಯಿಂದ ಕೆಲಸ ಮಾಡಾಕತ್ತಾರಲ್ರಿ. ಖುಷಿ ಆಯ್ತು. ಮತ್ತು ನಮ್ಮೂರಾಗಿಂತನೂ ಇಮಾಮ್ ಅಂಥೇಳಿ ಅಂದರೆ ನಮ್ಮ ಸಂಬಂಧಿಕರನ್ನ ರೀ, ಅವನು ಫೋನ್ ಹಚ್ಚಿದ್ದಾರೆ. ಹೆಂಗ್ವಾ ಏನು ಅಂಥೇಳಿ ಅಂದ. ಏನಿಲ್ಲಪ್ಪ ಹಿಂಗೆಲ್ಲ ಐತೆ ನೋಡು ಅಂತಂದು ಹೇಳಿದೆ. ನಂಬರ್ ಕೊಟ್ಟೀನಿ, ಇವಂದು ಅವ್ರಿಗೆ ಕೊಟ್ಟಿನಿ, ಅವ್ನು ಇವ್ರಿಗೆ ಕೊಟ್ಟೀನಿ. ಹಿಂಗೆ ಮಾಡೀನಿ ರೀ. ಅವನು ಹೋಗೋಣದಾನ್ರಿ. ಈಗ ಅವ್ನು ಹೇಳ್ತೀನಿ ಡಿಗ್ರಿ ಅದೆಲ್ಲ ಮುಗಿಸ್ಯಾಡ್ರಿ. ನನಗೆಲ್ಲ ಕರೆಕ್ಟ್ ಅನ್ನಿಸ್ತಾ ಅಂತ ಹೇಳಿದ್ರೆ ಅಕ್ಕಿನೂ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ, ನಿಮ್ಮ ತಂಗಿಗೂ ಅಂತಂದು ಹೇಳಿದ ರೀ. ಹೋಗ್ರಪ್ಪ ಅಂತ ಹೇಳಿದೆ ನಾನು. ಚಲೋ ಐತೆ ನೋಡ್ರಪ್ಪ, ಹೋಗಿದ ಮೇಲೆ ನಿಮ್ಗೆ ಗೊತ್ತಾಗ್ಯಾಕೈತೆ ಹೆಂಗಿಲ್ಲ ಅಂತಂದು ನನಗೊಂದು ವಿಡಿಯೋ ಮಾಡಿ ಕಳಿಸ್ರಿ ಅಂತ ಹೇಳೀನಿ ರೀ. ನಾವು ಇಲ್ಲೇ ಕೂತ್ಕೊಂಡು ನೋಡ್ತೀವಿ ಅಂತಂದು ಹೇಳೀನಿ ರೀ. ಆಯ್ತು ಅಂತಂದು ಹೇಳಿದೆ ರೀ. ಅವ್ನು ಹೋದ್ರೆ ಮತ್ತು ಅವ್ನ ಹಿಂದೆ ನಮ್ಮೂರಾಗೂ ಎಷ್ಟು ಜನ ಹೋಗಾರದ ರೀ. ಅವನೊಬ್ಬನು ಹೋದ್ನ ಅಂತ ಹೇಳಿದ್ರೆ ಅಂದ್ರೆ ಗೊತ್ತಾಗಬೇಕಲ್ಲ. ಈಗ ಹೊಸದಾಗಿ ಅಂತ ಹೇಳಿದಾಗ ಅದ್ರ ಬೇರೆ ದೇಶಕ್ಕೆ ಹೋಗ್ಬೇಕಂತ ಹೇಳಿದಾಗ ಒಂದು ಸ್ವಲ್ಪ ಇದು ಮಾಡ್ತಾರಲ್ರಿ, ಹಿಂದೆ ಮುಂದೆ ಮಾಡ್ತಾರಲ್ರಿ. ಹಂಗಾಗಿ ರೀ. ಆದರೆ ನಮ್ಮ ಸಬ್ಸ್ಕ್ರೈಬರ್ ಹಂಗಿಲ್ರಿಪ್ಪ, ಒಳ್ಳೆಯವ್ರು ಅದಾರ ಅವರು. ಒಳ್ಳೆ ರೀತಿಯಿಂದನೇ ಕೆಲಸ ಮಾಡಾಕತ್ತಾರ ನೋಡ್ರಿ. ಮತ್ತು ಅವ್ರು ಮಾಡಾಕತ್ತಾರ. ಚಲೋ ಆಯ್ತು ರೀ. ಫಸ್ಟಿಗೆ ಮತ್ತು ಅದು ಅಡ್ವಾನ್ಸ್ ಹಾಕಬೇಕಲ್ಲ ವೀಜಾ ಅದೆಲ್ಲ. ಮೊದಲು ನಾವು ಪಾಸ್ಪೋರ್ಟ್ ರೆಡಿ ಮಾಡ್ಕೋಬೇಕ್ರಿ. ಪಾಸ್ಪೋರ್ಟ್ ರೆಡಿ ಮಾಡ್ಕೊಂಡಿದ್ಮೇಲೆ ಹೋಗಿದ್ದೆಲ್ಲ ರೀ. ನಾನು ನಮ್ಮ ಆಸಿಪ್ಗೆ ತೆಗಿಸ್ಬೇಕು. ನಮ್ಮ ಆಸಿಪ್ಪನ ಟ್ರಿಪ್ ಅದು ಆಧಾರ್ ಕಾರ್ಡಿಂದ ಇದನ್ನ ಇದ್ದಿಲ್ಲ ರೀ, ಕರೆಕ್ಟಾಗಿ ಇದ್ದಿಲ್ಲ. ಅದು ಒಂದು ವಾರ ಬಿಟ್ಟು ಬಾ ಅಂದಾರಮ್ಮ ಅಂತಂದ ಮತ್ತೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಾರೆ ಅವನು. ಅದನ್ನು ನೋಡ್ಬೇಕು ರೀ. ಅದನ್ನು ನೋಡಿ ಪಾಸ್ಪೋರ್ಟ್ ಮಾಡಿಸ್ಬೇಕು ರೀ. ನಿಮಗೂ ಯಾರಿಗಾದ್ರೂ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಹೋಗೋದು. ಏನು ಬೇಕಪ್ಪ ಹಿಂಗಿಲ್ಲ, ನಮ್ಮ ಸಂಬಂಧಿಕರ ನಮ್ಮ ರಿಲೇಟಿವ್ ಅದರ, ಯಾರೋ ದೂರ ಸಂಬಂಧಿ ಅದರ, ಪರಿಚಯದವ್ರು ಅದರ, ಹಿಂಗೆ ಹೋಗ್ಬೇಕು ಅನ್ನಕತ್ತ ಅವ್ರಿಗೆ ಗೊತ್ತಾಗತ್ತಿಲ್ಲ ಅಂತ ಅನ್ನೋರು ಇದ್ರಿ ಅಂತ ಹೇಳಿದ್ರೆ ನಾನು ಅವ್ರದ್ದು ನಂಬರ್ ಹಾಕಿರ್ತೀನಿ. ನೀವು ಅವ್ರಿಗೆ ಫೋನ್ ಹಚ್ಚಿ ಕೇಳ್ಕೊಬೋದು ರೀ. ನಿಮಗೊಂದು ಹೆಲ್ಪ್ ಆಗುತ್ತೆ ನನ್ನ ಕಡೆಯಿಂದ ಅಂತೇಳಿ ಅಂದ. ಸರಿ, ಮತ್ತೇನಿಲ್ಲ. ಇಂಟ್ರೆಸ್ಟ್ ಇದ್ದವ್ರಿ. ನಾನು ಯಾರಿಗೂ ಜಿಲ್ಮಿ ಮಾಡಾಕತ್ತಿಲ್ಲ ರೀ, ಏನೂ ಇಲ್ಲ. ನಾನು ಸುಮ್ಮನೆ ಒಂದು ವಿಡಿಯೋ ಹಿಂಗೆ ರೀ, ನಾವು ಹಿಂಗೆ ಇದು ತೆಗ್ದೀವಿ, ಕಂಪ್ನಿ ತೆಗ್ದೀವಿ ಅಂತ ಅಂದಾಗ ಹಿಂಗೆ ವಿಡಿಯೋ ಮಾಡಬೇಕಾಯ್ತು ಅಂತ ಅಂದಿದ್ದು ಅಷ್ಟೇ ರೀ. ನಾನು ವಿಡಿಯೋ ಮಾಡಿ ಹಾಕಿದ್ದು. ಅಷ್ಟು ಜನ ಹೋಗ್ತಾರ ಅಂತ ಅನ್ನೋದನ್ನು ಮನಸ್ಸಿನಾಗೂ ನಾನು ಮತ್ತೆ ಅಂದ್ಕೊಂಡಿದ್ದೀನಿ ರೀ. ಇಷ್ಟು ಜನ ಅಷ್ಟಂದ್ರೆ ಅಷ್ಟಲ್ಲ, ಅಷ್ಟು ಹೋಗ್ಯಾರಿ. ಒಂದು ನನ್ನ ಕಡೆಯಿಂದನೇ ಒಂದು 7-8 ಜನ ಆದರೆ ನೋಡಿರಿ. ನಾನು ಮತ್ತು ಇನ್ನೂ ಹಾಕಿ ಎಷ್ಟು ದಿನ ಆದ್ರದ್ದು ವಿಡಿಯೋ, ಭಾಳ ದಿನ ಆಗಿಲ್ಲ, ಏನಿಲ್ಲ ರೀ. ಅಷ್ಟು ಜನ ಅವ್ರಿಗೆ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಅದೆಲ್ಲ ಕೊಟ್ಟು ಅದೆಲ್ಲ ವೀಜಾ ಎಲ್ಲ ಇದು ಮಾಡ್ಕೊಂಡಾರೆ. ನಮ್ಮ ಸೀರೆ ವ್ಯಾಪಾರ ಆದ್ರೂ ಇಲ್ಲಿಗ ಬಂದು ತೊಗೊಂಡ್ರು ನೋಡ್ರಿ ಮೇಡಮ್ ಅವ್ರು. ಇದೊಂದು ತೊಗೊಂಡ್ರಿ ಅವರು, ಇವರು ಒಂದು ತೊಗೊಂಡ್ರು, ಇದನ್ನು ತೊಗೊಂಡ್ರಿ ಅವರು.
ಹೌದ್ರಿ ಅವರು ಮೇಡಮ್ ಇಷ್ಟು ಸೀರೆ ತೊಗೊಂಡ್ರಿ ಅವ್ರು ಇಷ್ಟು ಸೀರೆ ತೊಗೊಂಡು ಸಂಜೆ ಮುಂದೆ ಹೋಯ್ತೀವಿ ಅಂತಂದು ಅರ್ಧ ರೊಕ್ಕ ಕೊಟ್ಟು ಇಟ್ಟು ಹೋಗ್ಯಾರಿ ಒಬ್ರು ಎರಡು ತೊಗೊಂಡ್ಯಾರ ಇನ್ನೊಬ್ರಿಗೆ ಇನ್ನೊಂದು ಬೇಕ್ರದು ಇಂಥ ಸೀರೆ ಒಳಗೆ ಇಲ್ಲಿ ತೊಗೊಂಡ್ರಿ ಇಂಥ ಸೀರೆ ಒಳಗೆ ರೀ ನೋಡೋಣ ರಾತ್ರಿಗೆ ಬೇಕಂತಾರೆ ಏನು ಬೇಡತ್ರ ಗೊತ್ತಿಲ್ಲ ಇವ ಎರಡು ಇರಲಿ ಅಂತಾರೆ ಇದಿಲ್ಲ ರೀ ಆಮೇಲೆ ಈಗ ನಂದು ಊಟ ಮಾಡಿದ್ರಿ ಈಗ ಬೆಳಗ್ಗೆದ್ದ ನಾಷ್ಟನೂ ಮಾಡಿದ್ದಿಲ್ಲ ಏನಿಲ್ಲ ರೀ ಈಗ ಊಟ ಆಯ್ತು ಸ್ವಲ್ಪ ಬಂಗಾರ ಅಂಗಡಿಗೆ ಹೋಗಿ ಬರೋಣಕತ್ತೀನಿ ರೀ ಅದೇನು ಬಂದು ಆಯ್ತು ಏನು ಚಲೋ ಐತ್ರಿಪ್ಪ ಟೈಮ್ ಅಲ್ಲಿ 1:30 ಆಗಕ್ಕೆ ಬಂತು ಬಾರಿಪ್ಪ ಹೋಗಿ ಬರೋಣ ನಮ್ಮ ಅರ್ಶಿಯನ ಬಂದಾಡ್ರಿ ಆಕೆ ಏನು ಮಾಡತ್ತಾಳ್ರಿ ಸ್ನ್ಯಾಕ್ಸ್ ಮಾಡಕತ್ತಾಳ್ರಿ ಅರ್ಶಿಯ ರೀ ನಮ್ಗೂಡಿ ಅರ್ಶಿಯ ಬರ್ತೀವಿ ವಾಪಸ್ ಹಾಂ ನಾ ತಿನ್ನೋದು ಇಲ್ಲಿ ತಗೋ ಎಣ್ಣೆ ಕರೆದಿದ್ದು ಸುಮ್ಮನೆ ಹೇಳಿದೆ ಬನ್ನಿ ಇಲ್ಲಿ ಬಂಗಾರ ಅಂಗಡಿ ಬಂದಿಲ್ಲ ಇವಾಗ ತೆಗಿಕೊಳ್ಳಾರಿ ಅದೆಲ್ಲ ಇಲ್ಲಿ ಹಾಂ ದಪ್ಪ ಇರ್ತಾವೆ 2 ಸುತ್ತಿನವು ಅಂತ ಹೇಳಿದ್ರೆ ದಪ್ಪ ಭಾಳ ಇರ್ತಾವೆ ಅದು ಹಂಗೆ ಕಾಣಿಸ್ತಾ ನೋಡವು ಹಂಗಿರ್ತಾವೆ ಇವು ಅಂತ ಬೇಡಮ್ಮ ಹೆಸರದವು 9 ಸುತ್ತಿನ ಅಂತಂದ್ರೆ ಇಷ್ಟು ಉದ್ದ ಆಗ್ಬಿಡ್ತಾವು ಬಳೆ ಮತ್ತು ಮನೆಯದೇ ಇಲ್ಲ ಹಂಗಾಕವು ಇಷ್ಟ ಸಿಂಪಲ್ ಆಗಿದ್ದು ತೊಗೋಬೇಕಿಂತ ತಿಂದವಲ್ಲ ಇಪ್ಪಿರ್ಲಿ ಎಷ್ಟು ಅಂಕಣ ಆತ ನೋಡಿ ಸೂಪರ್ ಅದ ಇವನ್ನ ಕೇಳಂತಡಿ ಬೇಕು ನೋಡ್ರಿ ತೊಗೊಂಡೆ ನಾನು ಇಲ್ಲಿ ಯಾರಿಪ್ಪ ಮತ್ತು ಇವನು ಆಗತ್ತಾಡ್ರಿಪ್ಪ ಲ್ಯಾಟಿನಮ್ ಬೆಂಡ್ವಾಲಿ ಅಂದ್ರೆ ಇಯರಿಂಗ್ಸ್ ಐತೆ ಒಟ್ಟು ನೋಡಕತ್ತಾಡ್ರಿಕಿ ನಂದು ತಿರುಗಿ ಮುರಿದೈತ್ರಿಪ್ಪ ಬಂಗಾರದ ಇದ್ರೊಳಗೆ ಅದನ್ನ ಮಾಡ್ಸಕ್ಕೆ ಕೊಟ್ಟು ಇಲ್ಲದಲ್ಲಿ ಒಂದು ಚಂದ ಇದ್ದನ ಹೂವು ಅದಾವು ಚಂದ ಹೆಂಗ್ರಿ ಇದು ಇಲ್ಲಿ ಯಾರಿಪ್ಪ ಪ್ಲ್ಯಾಟಿನಮ್ ಇವನ್ ತೊಗೊಂಡ್ರಿ ಬೆಳ್ಳಿ ಡೆಲಿವರಿ ಅಂತ ಕೊಡ್ಸಿದ್ದೀರಿ ಒಂದು ಕಳ್ಕೊಂಡು ಕುತ್ಕೊಂಡ್ರಿ ಅವನ್ನ ಅದೇ ಎಷ್ಟು ನೋಡ್ರಿ ಇದಕ್ಕೆ ಹೋಗಿ ಅಂಗಡಿಗೆ ಹೋಗಿ ಬಂದು ಮನೆಗೆ ರೀ ಬಂದು ಇದನ್ನ ತೊಗೊಂಡ್ಬಿಟ್ಟಿದ್ರಿ ನಾನು ಡಬ್ಬಿನ ಇದ್ರದ್ದು ಜೊತೆದು ಒಂದು ಪಿರಿಗೆ ಮುರ್ಕೊಂಡ್ಬಿಟ್ಟಿದ್ರಿ ಅದ್ರೊಳಗೆ ಅದನ್ನು ಕೊಟ್ಟು ಬಂದಿರಿ ಮಾಡ್ಸಕ್ಕೆ ಮತ್ತು ಅದು ಸಾನ್ಯಾ ಮುಗ್ಬಿಟ್ಟಿತ್ರಿ ಒಂದು ಅದನ್ನು ಬೆಸಕ್ಕೆ ಬರ್ತೈತೆನಾ ಬೆಸ್ದು ಕೊಡ್ರಿ ಅಣ್ಣಾರ ಅಂತೇಳಿ ಕೊಟ್ಟು ಬಂದೀನಿ ರೀ ಇಂಥ ಒಂದು ಮತ್ತು ಅವೆಲ್ಲ ಅರ್ಧ ಆಗಿದ್ವೆಲ್ಲ ತುಣುಕಿದ್ವಲ್ರಿ ಎಲ್ಲ ಕೊಟ್ಟು ಬಂದಿರ ಅವನು ಹಾಕಿ ಬಂದಿರ ಅವನು ಹಾಕಿ ಆಕಿಗೆ ಇವು ಬಂದರು ಒಂದು ಜೊತೆ ಅವು ಪ್ಲ್ಯಾಟಿನಮ್ ಇವು ತೊಗೊಂಡ್ರಿ ಕಿವಿಯಾಗಿನೂ ತೊಗೊಂಡ್ರಿ ಕ್ಯಾರಿ ಪರಿ ಡೆಲಿವರಿ ಚಲೋ ಹಾಕೋಮ ಅಂತಂದು ತೊಗೊಂಬಿಡುವ ಹಂಗಾದ್ರೆ ಅದ್ರೊಳಗೆ ಬರ್ತಾವೆ ತಗೋ ಅಂತಂದು ಎಲ್ಲಿ ಇನ್ನೂ ಬಂಗಾರದ ರೇಟ್ ಇನ್ನೂ ಜಾಸ್ತಿನೇ ಆಯ್ತು ಅಂತಾರೆ ಬಿಡ್ರಿಪ್ಪ ಇನ್ನೂ ಕಡಿಮೆ ಆಗ್ಯಾರ ಸ್ವಲ್ಪ ಕಡಿಮೆ ಆಗೈತ್ರಿ ಅಷ್ಟೇ ರೀ ಅವು ಜರಿತಾವ್ರಿಪ್ಪ ಹೆಂಗೆ ಅವಕ್ಕ ನಿನಗೆ ಇವ್ನು ಇಟ್ಕೊಳಕ ಹಾಂ ಇಂಥ ತಗೊಂಬಂದಾಡ್ರಿಕೆ ಅವ್ನು ಹಾಕಿಲ್ಲ ಜರಂಗಿಲ್ಲ ಇವು ಕೈಯಾಗ ಒಜ್ಜುನು ಹೆಂಗೆ ನೋಡಿ ಇಟ್ಟಿಟ್ಟದ ಮತ್ತು ನೋಡಕ್ಕೆ ಹ್ಞೂ ಇಷ್ಟು ದಪ್ಪ ಅದಾವು ಕಾವದ್ರು ಹಿಂಗದ ನೋಡ್ರಿ ಮತ್ತು ಇವು ರೀ ಅವು ಯಾಕೋ ನಮ್ಮ ಕಾಲುಂಗ್ರ ಇದು ಬರಲಿಲ್ಲ ಅವು ಮನ್ಸಿಗೆ ಬರಲಿಲ್ಲ ಕಾಲುಂಗ್ರ ಅದಕ್ಕೆ ಒಂದು ತೊಗೊಂಡು ನೋಡ್ರಿ ಎಷ್ಟು ಚಂದ ನೋಡ್ರಿ ಪಿಲ್ಲಿ ಅಂತಾರಲ್ಲ ಪಿಲ್ಲಿ ಅವ್ರಿವು ಒಜ್ಜದವ್ರಿ ಇವು ಇಷ್ಟು ತೊಗೊಂಡು ಅವ್ನು ಮಾಡ್ಸಕ್ಕೆ ಕೊಟ್ಟು ಬಂದೀವಿ ಸಂಜೆ ಮುಂದೆ ಹೋಗಿ ಅವ್ನು ಇಸ್ಕೊಂಬರ್ಬೇಕು ಮುದ್ಗಿದೀವ ಅವನಿನ ಅವ್ನು ತೆಗಿಯಾಕತ್ತಲ್ಲ ನೀನು ಮತ್ತೆ ಸಿರಿ ಇದು ಮಾಡಿದ್ದೇನೆ ಪ್ಯಾಕ್ ಮಾಡಿದ್ದೇನೆ ಹೌದೇನ ಹಾಕಿ ಬರೋದು ಆಮೇಲೆ 4 ಸುಮಾರು ಅಂತ 4-5 ಗಂಟೆ ಸುಮಾರು ಹೋಗಿ ಕೊಟ್ಟು ಬಂದ್ಬಿಡೋಣಂತ ಅವು ಹಂಗೆ ಇದು ಮಾಡವು ಹತ್ತಕ್ಕವು ಮನ ತಾಜ್ನರ್ಗೆ ಹೋಗ್ಯಾರಿಪ್ಪ ಬೆಳಿಗ್ಗೆನ ಬರಲಿಲ್ಲ ಅವ್ರಿನ್ನ ಮತ್ತೊಬ್ಬರು ಕಮೆಂಟ್ ಮಾಡ್ಯಾರ ಹೌದು ಇದು ಯಾಕೆ ಬೆಂಗಳೂರೊಳಗೆ ಸೀರೆ ಸಿಗಲ್ವಾ ಅಂತಂದ್ರೆ ನಾವು ಬೆಂಗಳೂರು ಜಾಸ್ತಿ ತೊಗೊಂಡ್ರೆ ಅಂತಂದು ಹೇಳಿದ್ವಿ ಯಾಕೆ ಸಿಗಲ್ರಿ ಅಂಥ ದೊಡ್ಡ ಸಿಟಿ ಐತ್ರಿ ಬೆಂಗಳೂರು
ಸಿಗಲ್ಲೇನ್ರಿ. ಆದ್ರೆ ನನಗೊಂದು ಹೆಲ್ಪ್ ಆಗಲಿ, ನಮಗೊಂದು ಹೆಲ್ಪ್ ಆಗಲಿ ಅನ್ನೋದಕ್ಕೆ ಇರ್ತಾರಲ್ರಿ ಒಳ್ಳೆ ಜನನ, ನಮಗೊಂದು ಹೆಲ್ಪ್ ಆಗಲಿ ಅಂಥೇಳಂದು ತೊಗೊಳ್ತಾರೆ. ಮತ್ತು ಇದು ರಾಜೇಶ್ ಸರ್ ಅಂತಂದು ಇದ್ರು ನೋಡ್ರಿ, ಅವರಂತೂ ಎಷ್ಟು ಸೀರೆ ತೊಗೊಂಡ್ರು. ಒಮ್ಮಕ್ಳನ್ನ ಒಂದು 14 ಮತ್ತು ಒಂದು 4 ಟಿಸು ಸೀರೆ ಒಮ್ಮಕ್ಳನ್ನ ತರಿಸ್ಕೊಂಡ್ರಿ. ಒಂದು ದೊಡ್ಡ ಬಾಕ್ಸ್ ತೊಗೊಂಬಂದು ಅದನ್ನೆಲ್ಲ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿದ್ದೀರಿ ನಾವು ಅವ್ರಿಗೆ. ಮತ್ತು ಸಾರಿನೂ ಭಾಳ ಚೆನ್ನಾಗಿ ಇದ್ದರು ಅಂತಂತೆಲ್ಲ ಹೇಳಿದ್ರಿ ಅವ್ರು ಫೋನ್ ಮಾಡಿ. ಖುಷಿ ಆಯ್ತ್ರಿಪ್ಪ. ಎಲ್ಲ ಕಡೆನೂ ಸಿಗ್ತಾರೆ ಈಗ. ಹಳ್ಳಿ ಊರಾಗ ಸಹಿತ ಎಲ್ಲ ಮನೆ ಒಳಗೆಲ್ಲ ಇಟ್ಕೊಂಡು ಮಾರಾಕತ್ತಾರೆ ಈಗ. ಯಾಕೆ ಸಿಗಲ್ರಿ, ನಮಗೊಂದು ಹೆಲ್ಪ್ ಆಗಲಿ, ಒಳ್ಳೇದಾಗಲಿ ಅಂತೇಳಿ ಅಂದು ಮಾಡ್ತಿರಲ್ರಿ, ಅದು ಒಂದು ಖುಷಿ ರೀ ನನಗೆ ರೀ. ನಮ್ಮ ಆಸಿಪ್ನ ಕೆಲಸಕ್ಕೆ ಹೋಗಿ ಬಂದಾರ ಈಗ. ಇವತ್ತು ಅಡುಗೆ ಮನೆ ಒಳಗೆ ಮತ್ತು ಒಳ ಅಡುಗೆ ಮನೆ ಒಳಗೆ ನೋಡೋಣಾಗೈತಿ. ಯಾಕೆ ಅಂತಂದಾಗ ಇವತ್ತು ಏನು ರೀ, ಚಾನ ಕುಡ್ದಿಲ್ಲ ರೀ ನಾನು ಇವತ್ತು ಬೆಳಗ್ಗಿಂದನು. ಅದಕ್ಕೆ ಅಷ್ಟು ಮಿಸ್ ಹೊಡ್ಯಾಕತ್ಬಿಟ್ಟು ಊಟ ಮಾಡಕತ್ತೀನಿ. ಆದ್ರೆ ನನಗೆ ಇದು ಅನಿಸ್ವಲ್ತು, ಚಲೋ ಅನಿಸ್ವಲ್ತು. ಯಾಕೆ ಹಾಕಾಯ್ತಿ ಅಂತಂದು ಇವತ್ತು ಬೆಳಿಗ್ಗೆ ಇದನ್ನು ಚಾನ ಕುಡ್ದಿಲ್ಲ ರೀ ನಾನು ಇವತ್ತು. ಅದಕ್ಕೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದ್ರೆ ಈ ಕಡೆ ನೋಡೋದು ಬಿಟ್ಬಿಡ್ತೀನಿ ಅಡುಗೆ ಮನೆ ಕಡೆ. ಯಾಕೆ ಹಂಗೆ ಹಾಕಾಯ್ತಿ ಅಂತೀನಿ ನಾನು. ಅಯ್ಯೋ ಗಾಬರಿನ ಅದೇ, ನಾನು ಚಾನ ಕುಡ್ದಿಲ್ಲಲ್ಲ ಅಂಥೇಳಂದು. ಅಮ್ಮ ಇದ್ರೆ ಚಹಾ ರೀ, ಅಮ್ಮ ಒಳಮ್ಮ ಚಹಾ ಕೊಡ್ರುವ ಅಂತ ನಾಷ್ಟ ಆಗಿದ ತಕ್ಷಣ ಚಹಾ ಕೊಡು ಅಂತಾರೆ. ಬೆಳಿಗ್ಗೆ ಚಾನು ಬಿಸ್ಕಿಟ್ ಅದನ್ನೂ ತಿಂದಿಲ್ಲ ಇವತ್ತು ನಾನು. ಇವತ್ತು ಅದು ಬೇಡ ಅಂಥೇಳಿ ಅಂದು ಬಿಟ್ಬಿಡ್ತೀರಿ ಇವತ್ತು. ಅಂದ್ರೆ ಬಿಸ್ಕಿಟ್ ಇರಲಿಲ್ಲ ರೀ, ಬನ್ನಿದ್ದು. ಬನ್ ಹೆಂಗೆ ಹೋಗೈತೇನು ರೀ, ಹಂಗೆ ಗಂಟಲಾಗ ಒಂಥರ ಮೈದಾ ಹಿಟ್ಟಲೆ ಮಾಡ್ತಾರಲ್ರಿ. ಮತ್ತು ಅವನ್ನ ಅದಂಗೆ ಇದಾದಂಗೆ ಆಗ್ಬಿಡತ್ರಿಪ್ಪ, ಮುದ್ದಿಗತೆ ಆಗ್ಬಿಡತ್ರಿ ಬನ್ನದು. ಅದಕ್ಕೆ ನಾನು ತಿನ್ನಿಲ್ಲ ರೀ. ಅಲ್ಲಿ ಮಂದಿ ಬಿಸ್ಕಿಟ್ ತರಿಸ್ಕೊತೀರ ನೋಡುವ ಅಂದ್ರೆ ಅಮ್ಮ ಬೇಡ ಬಿಡ್ರಿಪ್ಪ, ನಾವು ಅಲ್ಲಿ ಇವತ್ತು ಚಾನ ಒದ್ಯಾರೆ ಅಂತ ಹೇಳಿದ್ರಿ. ಅವ್ರು ತಿಂದರು ಬನ್ನನು ಮತ್ತು ಇದು ಚಹಾ ರೀ. ತಲೆ ನುಸಾಕತೈತ್ರಿ, ಅದಕ್ಕೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡ್ದ್ರಾತಂತೇ ಬಂದಿರಿ ನಾನು. ಯಾಕೋ ತಲೆ ಚಿಟ್ ಹೊಡ್ಯಾಕತೈತ್ರಿಪ್ಪ. ನಾವು ಯಾರ್ದಂತ ಕೇಳ್ಬೇಕ್ರಿ. ಬಂದರಿ ಈಗ ಆಸಿಪ್ ರೀ 10-12 ಸಾವಿರ ರೂಪಾಯಿದಾಗ ನಮ್ಮ ಪೂಜಾ ಸಿಸ್ಟ್ರವ್ರು ಕಮೆಂಟ್ ಮಾಡಿದ್ರಿ, ಒಂದು ಪ್ರಸ್ತಾವ ಸಿಗೋದು ನೋಡ್ರಿ ಅಂತಂದು. ಆಯ್ತು ಬಿಡು ಒಳ್ಳೆ ಕಡೆ ಒಂದು 5,000 ರೂಪಾಯಿ ಸೆಕೆಂಡ್ ಹ್ಯಾಂಡ್ ಕೊಡ್ಬೇಕಂತ ಮಾಡಿದ್ನಿ. ಇರೋಲ್ದಾಗ ಒಂದು 10,000 ರೂಪಾಯಿದ ಹಿಂಗೆ ಬಂದು ಒಂದು ಕೊಡ್ಸಿದ್ರೆ ಆಯ್ತು ಫೋನ್ ಅಂತ ನಾನು ಮಾಡಿದ್ನಿ. ಅಂದ್ರೆ ಅವಂಗೆ ನಮ್ಮ ಸುಲ್ತಾನ್ ತೊಗೊಂಡ್ರೆ ಫೋನ್ ಅಂಥವು ಬೇಕಂತ ನಿಂತಾನೆ ರೀ. ಸೆಕೆಂಡ್ ಹ್ಯಾಂಡ್ ಒಳಗೆ ಆಗೋಲ್ದ ಕೈಲ ಲೋನ್ ಮಾಡಿಸಂತೆ. ಇದು ತುಂಬದ ನನಗೆ ಸಾಕಾಗೈತಿ. ನಾನು ಇನ್ನೂ ನಾಳೆ ನೋಡ್ಬೇಕು, ನಾಡದ್ದು ನೋಡ್ಬೇಕಪ್ಪ, ನನಗೆ ಕಾಡ್ಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರೆ ಉಂಡಿಲ್ಲ ಇಲ್ರಿ. ಕೆಲಸದ ಬಂದ ಹಂಗೆ ಹೋಗ್ಯಾನ ರೀ. ಏನು ರೀ ಟೆನ್ಷನ್ ಸುಮ್ಮನೆ. ಮತ್ತು ನಕ್ಕೋಂತ ಹೋಗೋದಲ್ರಿ ಜೀವನ, ಏನು ಮಾಡೋಕ್ಕಾಗಿಲ್ಲ ರೀ. ಇದ್ರೊಳಗೆ ಮನಸ್ಸಿನೊಳಗೆ ಒಂದು ಬೆಟ್ಟದಷ್ಟು ದುಃಖ ತುಂಬಿಬಿಡ್ತೈತ್ರಿ. ಆದ್ರೆ ನಕ್ಕೊಂತ ಹೊಂಟ್ಬಿಡೋದ್ರಿ. ನಾ ತೆಗಿಯೋ ಆದ್ರೆ ಯಾರಿಪ್ಪ ತಗಲ್ಲ. ಅಮ್ಮನೂ ಬಂದ್ರಿ, ಅದ್ರ ರಿಕ್ಷಾದಾಗ ಹೊತ್ಕೊಂಡು ಬಂದ್ರೆ ತಾಸ್ನರ್ದು ಇಂತಾರೆ ರಿಕ್ಷಾನ ಬಂದು ಅಮ್ಮನೂ ಬಂದ್ರು ನೋಡ್ರಿ. ಒಂದಿಷ್ಟು ಹಾಕಿಬಿಡಮ್ಮ ಮೇಲೆ ನೋಡ್ರಿಪ್ಪ. ಅದ್ರ ನಂಗೆ ಸ್ಟೋರಿ ಇಡೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ ವಿಷಯ. ನೋಡ್ಲಿ ಬಿಡು, ನಂದು ಆಸಿಪ್ ಬಂದೈತಿ ಸ್ಟೋರಿ ಇಟ್ಟಿದ್ದೀನಿ, ಗಲತೈತಿ ಅದ್ರೊಳಗೆ. ಇನ್ಸ್ಟಾಗ್ರಾಮ್ ಹೋಗ್ರಿ ತಲೆ ತಿನ್ನಕತ್ತ ಹುಡುಗ್ರಿ. ನೀವೇನು ಸ್ಟೋರಿ ಇಟ್ಟರೆ ಅದ್ರ ಹೋಗಿ ನನಗೆ ಅದು ಸ್ಟೋರಿ ಎಲ್ಲಿ ಐತೆ ಅನ್ನೋದು ಇವತ್ತಿನವರೆಗೂ ನನಗೆ ಹೆಂಗೆ ಇಡ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಅದ್ರಾಗ ಇನ್ಸ್ಟಾಗ್ರಾಮಿಗೆ ವಿಡಿಯೋ ಬಿಡ್ಬೇಕಾದ್ರೆ ಟೈಮ್ ಆಗೋದಾಗ 6 ಗಂಟೆ ಬಿಡೋದ ಇಲ್ಲ ನನಗೆ ಹೇಳ್ಕೊಡ್ಬಾ, ನಾನು ಬಿಡ್ತೀನಿ ಅಂತ ಹೇಳಂದು. ನನಗೆ ಅದ್ರ ಬಿಡೋಕ್ಕೂ ಬರೋಂಗಿಲ್ಲ ಏನು ರೀ. ಈಗ ಅದು ಸ್ಟೋರಿ ಇಟ್ಟನಂತ್ರಿ ನಮ್ಮ ಆಸಿಪೇನ, ಅದನ್ನ ಹಂಗೆ ಬೆನ್ನು ಹತ್ತಿ ಬಿಡೋಕೆ ನೋಡ್ರಿ ಇಬ್ಬರು. ಏನು ಇಟ್ಟಾನ ಅವನು ನೋಡಿದ್ರಿ ನಾನು ಏನು ಇಟ್ಟಾನಂತಂದು. ನಾನು ಬೆನ್ ಬಿದ್ದಿಲ್ವ ಏನೇ ಇದೆ ಅರಿಶಿನ. ಏನು ಇಟ್ಟಾನ ಅರಿಶಿ? ಫೋಟೋ ಇಟ್ಟ ನಿಂದು ಹಾಕಿದ್ಲು, ನಿಂದು ಅವ್ನು ಫೋಟೋ ಇಟ್ಟಾನ. ಇರ್ಲಿ ಬಿಡು, ನೀವೇ ಕಾಣಂಗೆ ಮಾಡಾಕತ್ತೀರಿ. ನಾನು ಏನು ಮಾಡ್ತೀನಿ ನಡಿ ಹೋಗ ನಡೀತಿಲ್ಲ. ನೀವು ಇಬ್ರು ಹಂಗೆ ಏನು ಇಟ್ಟು ಸ್ಟೋರಿ ಹಂಗೆ ಗಾಬರಿ ಜನ ತಾಯ್ಬಿಟ್ರಲ್ಲ ನೀವು. ನಾನು ಏನು ಪೈದಂತೀನಿ, ನಾವೇನಂದಿಲ್ಲ ನಂಗೆ ಗೊತ್ತೇ ಇಲ್ಲ ಅಂತೀವಿ ನಾನು ಸ್ಟೋರಿಗಿರಿ. ಅರಿಶಿನದೆಲ್ಲ ಮಾಡಿದ್ದೆ ಆದ್ವಾ ಜಾಡೈತಿ. ಸರಿ ನೋಡ್ರಿ ಇಲ್ಲಿ ಎಷ್ಟು ಬಂದ್ಬಿಡತ್ತೆ ನೋಡ್ರಿಪ್ಪ. ಅವೆಲ್ಲ ಇವು ಮುಚ್ಚ ನೋಡವು ಪಾಟಣಿಗಿದ್ವಲ್ಲ. ಏನದ ಮೀನಾ ಹಿಡ್ಯಾಕೆ ನಿಂತಾರ. ಹಾಂ ಮೀನಾ ನೋಡಲ್ಲ, ಮೀನಾ ಅಂದಿಲ್ಲ ಅದಕ್ಕೆ ಜನ. ನಮ್ಮ ಮಮ್ಮಿ ಇವಾಗ ವಾಕಿಂಗ್ ಅಲ್ರಿ ಹಂಗೆ ನೋಡ್ಬರಂಬ ನೀರು ಎಷ್ಟು ಬಂದೈತೆ ಅಂತ ಅಂತೇಳಿ ನೋಡ್ರಲ್ಲಿ ಹೆಂಗೆ ಡುಮ್ಮು ಹೊಡ್ಯಾತೈತಿ. ಭಾಳ ಬಂದವಲ್ಲ ನೀರು ಮಸ್ತ್. ಹಾಂ ಮಾಡ್ಕೋಬೇಡ ತಗೋ ಟೆನ್ಷನ್. ದೂರ ಮಟ್ಟ ನೀರು ಕಾಣತೈತ್ರಿ. ಎಷ್ಟರ ತುಂಬಿರ್ಬೇಕು ಕೆರಿ. ಎಲ್ಲ ಗಾಳಿ ಆವಾಜ ಕೇಳತೈತೇನು. ಆರಿಪ ನೋಡಕತ್ಲರಿ ಮತ್ತೀಗ ಕೆರಿ ರೀ ಹೆಂಗೆ ತೆರಿ ಬರ್ತಾವ ನೋಡ.
ತೆರಿ ಹಂಗೆ ಎಷ್ಟು ದೊಡ್ಡ ಇಲ್ಲಿ ಇವಾಗ ದೋಸೆ ಚುಮ್ಮರಿ ಮಾಡತ್ತಾರಿ ಮಮ್ಮಿ. ಅಮ್ಮ ಬೇಕಂತವಾ ಫೋನ್ ಹಚ್ಚಿದ್ರಂತ ಈಗ ಫೋನ್ಗೆ ಇದು ದೋಸೆ ಚುಮ್ಮರಿ ಮಾಡಿಕೊಟ್ಟು ಕಳಿಸಿ ಒಂದಿಷ್ಟು ಅಂತಂದು ಅದಕ್ಕೆ ಮಾಡ್ತೀನಿ. ಅಷ್ಟು ಮಾಡಲ್ಲ, ಸ್ವಲ್ಪ ಮಾಡ್ತೀನಿ. ತಿಂತೀರಿ ನೀವು? ಅವಲ್ಲವಾ ಸ್ವಲ್ಪ ಮಾಡ್ತೀನಿ. ಸ್ವಲ್ಪ ಮಾಡಿಬಿಡ್ರಿ ಸಾಕು, ದಾದಿಮಾಗ ಆಗೋಷ್ಟು. ಇಲ್ಲೇ ಚುಮ್ಮರಿ ಆಯ್ತು ರೀ. ಇದಕ್ಕೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದ್ನಿ, ಇನ್ನೂ ಸೂಪರ್ ಟೇಸ್ಟ್ ಆಗ್ತೈತೆ. ಭಾಳ ಟೇಸ್ಟ್ ಆಕೈತಿ. ಹೌದು ದಾದಾಜಿ ಕೊಡ ಅರ್ಶಿ ಅವನು, ನಾನು ದಾದಿ ಮಗ ಕೊಟ್ಟು ಬರಕ್ಕೆ ಹೋಗ್ತೀನಿ. ತೊಗೊಂಬಂದಿರಿಪ್ಪ ನಾನು ಚುಮ್ಮರಿನ ಚಾನಮ್ಮ ತಿನ್ನಾಕತ್ರ ನೋಡ್ರಿ. ಎಷ್ಟು ಥರದ ಮೀನ ತೊಗೊಂಬಂದಾರ ಇವತ್ತು? 3 ಥರದ ಮೀನ, 4 ಥರದ ಮೀನ ತೊಗೊಂಬಂದಾರ ಇವತ್ತು. 4 ಥರದ್ದು ಹೋದಾರ. ಅವನ ಕಡೆ ಮಟ್ಟ ಅಂದ್ರೆ ಹೊಟ್ಟೆ ಸಿಗ್ತೈತಿ ಅಮ್ಮಾಗ. ಮಿರ್ಚಿ ತಿಂದ್ರಿ ಅದು ಮತ್ತೆ ಕಲ್ಲಂಗಡಿ ಕಡೆ ನೀವು ತಿನ್ಲಿಲ್ಲ ರೀ ಚುಮ್ಮರಿ ಅದನ್ನ? ಹಾಂ ಹ್ಞೂ ರೀ. ಹುಡುಗರು ಕಳ್ಸಕ್ ಹೆದರ್ಕ್ ಬರ್ತೈತಿ. ಹಾಂ ಗಾಡಿ ಅಡ್ಡಾಡ್ತಿರ್ತಾವ್ರಿ. ಮಂದಿ ಮಕ್ಕಳು ಕಳ್ಸ್ಬೇಕಂದಾಗ ಸಣ್ಣಗ್ನ ರೊಟ್ಟಿ ಉಣ್ಬೇಕಿಲ್ಲ ಮೆತ್ತಗಿದ್ದು ರೀ. ಸುಮ್ಮನೆ ತಿಂದ ಬಿಡೇವ ಭಾಳ ಆತು. ನನಗೆ ಇವತ್ತು ಮಾಡಲೇ ಬೇಡ ಅನ್ಸಕತ್ ನೋಡ್ರಿ ರೊಟ್ಟಿ. ಆದ್ರೆ ಮಾಡಿದೆ ಮತ್ತೆ ರೊಟ್ಟಿ ಉಣ್ತಿರ್ತಾರೆ ತಡಿವ ಅಂತಂದು. ಯಾಕಂದ್ರೆ ಇವತ್ತು ಸಂಜೆ ಮುಂದೆ ಎಲ್ಲರೂ ಚುಮ್ಮರಿನೇ ತಿಂದ್ಬಿಟ್ರಿ. ಹಾಂ ಅವು ರೀ. ಇದ್ರಾಗ ಏನೈತಿ? ಅದ್ರಾಗ ಅವ ಕ್ಯಾರಿಪನು ರೀ. ಅಯ್ಯೋ ಇವತ್ತು ಹೋಗ್ಬೇಕಾಯ್ತಮ್ಮ ನಾನು ಸಂಜೆ ಮುಂದೆ ಅಲ್ಲಿಗೆ ರೀ. ಆ ಇಪ್ಪಿರಿಗೆ ಮುರ್ಕಾಣತ್ತಲ್ಲ ನಂದು, ಅದನ್ನು ಕೊಟ್ಟು ಬಂದೀನಿ ರೀ ಮಾಡ್ಸಾಕ್ರಿ. ಒಂದು ಸಾನಿಯ ಮೂಬಟ್ಟಿಂದ ಕಡಿಮೆ ಆತಮ್ಮ, ಅದು ಕುಲ್ಲಾಗಿತ್ತು. ಹ್ಞೂ ಎಷ್ಟು ಚಂದಲ್ಲ ಇವು ಮನ್ಸು ಮಾಡಿಲ್ಲ ರೀ ಇವ್ರಿಲ್ಲಮ್ಮ ಅಂತಂದು ಇವನ್ ತೊಗೊಂಡಿರಿ. ಅವು ಕಾಲುಂಗ್ರ ಬೇರೆ ತೊಗೋಬೇಕಾಯ್ತಮ್ಮ ಅವನು. ಅದಕ್ಕೆ ತರಿಸ್ತೀವಿ ತೊಗೋರಿ ಅಂತಂದ್ರೆ ಚಂದ ಅದಾವಮ್ಮ. ಅವು 1400 ರೂಪಾಯಿ ಹೇಳಿದ್ರು ನೋಡಮ್ಮ. ಅಷ್ಟಾಗ ಇದು ಮಾಡಿದ್ರೆ 1 ರೂಪಾಯಿನೂ ಕಡಿಮೆ ಆಗಲ್ಲ ಅಂದ್ರೆ ಅಂಗಡಿ ಪಾಂಡಕ್ಕೆ ಇದೇನು ಅವ ರೀ ಕಿವ್ಯಾಗಿನ ರೀ. ಅವು ಇದ್ದು ರೀ ಸ್ವಲ್ಪ ತಾಲೂಕು ಅವೆಲ್ಲ ಮುರಿದು ಅವನ್ನೆಲ್ಲ ಹಾಕಿ ಇವ್ನು ತೊಗೊಂಡಿರಿ. ಬೆಳಿವ ನೀವು ಪ್ಲಾಟಿನಮ್ಮ ಬೆಳಿಕಿನ ಚಲೋ ರೀ. ಎಷ್ಟು ಇವಕ್ಕೆ? 500 ರೂಪಾಯಿ ರೀ. ಕಿವ್ಯಾಗ ಹಾಕ್ಯಾಳ ನೀವು? ಕಿವಾಗ ಹಾಕೊಳ್ಳೋರಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.